ನಮಸ್ಕಾರ. SSLC ಪರೀಕ್ಷೆ ಬಗ್ಗೆ ಬಹಳ ಮುಖ್ಯ ವಿಷಯವನ್ನ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ತಿಳಿಸಿದ್ದಾರೆ. ಅದನ್ನ ತಿಳಿಸ್ಲಿಕ್ಕೂ ಮುಂಚೆ ಇನ್ನು ಮುಂದೆ 625ಕ್ಕೆ SSLC ಮಕ್ಕಳು ಪರೀಕ್ಷೆಯನ್ನ ಬರೆಯುವ ಹಾಗಿಲ್ಲ. 525ಕ್ಕೆ ಪರೀಕ್ಷೆಯನ್ನ ಬರೀಬೇಕು. ಯಾಕಂದ್ರೆ ಹಿಂದಿ ವಿಷಯವನ್ನ SSLC ಪರೀಕ್ಷೆಯಿಂದ ಕೈಬಿಡಲಾಗಿದೆ. ಇದಷ್ಟೇ ಅಲ್ಲ, ತೃತೀಯ ಭಾಷೆಯ ವಿಷಯಗಳಿಗೆ ಇನ್ನು ಮುಂದೆ ಅಂಕಗಳಿರೋಲ್ಲ. ಅದರ ಬದಲಿಗೆ ಗ್ರೇಡ್ ಆಧಾರದ ಮೇಲೆ ಅಂದ್ರೆ A ಗ್ರೇಡ್, B ಗ್ರೇಡ್, C ಗ್ರೇಡ್ ಎಂದು ತೃತೀಯ ಭಾಷೆಗಳಿಗೆ ನೀಡಲಾಗುತ್ತಂತೆ. ಈ ನಿಯಮ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದಲೇ ಜಾರಿಯಾಗ್ತಿದೆ. ಈ ವರ್ಷವೇ SSLC ಪರೀಕ್ಷೆಯಲ್ಲಿ ಹಿಂದಿ ವಿಷಯವನ್ನ ತಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಸೇರಿಸಲಾಗ್ತಿಲ್ಲ. ಹಾಗಾಗಿ ಈ ಬಾರಿಯ SSLC ಪರೀಕ್ಷೆ 525 ಅಂಕಗಳಿರುತ್ತೆ. ಒಟ್ಟಾರೆಯಾಗಿ 165 ಅಂಕಗಳನ್ನ ಪಡ್ಕೊಂಡ್ರೆ SSLC ವಿದ್ಯಾರ್ಥಿಗಳು ಇನ್ಮೇಲೆ ಪಾಸ್. ನಮ್ಮ ಶಿಕ್ಷಣ ಸಚಿವರ ಪ್ರಕಾರ ಹಿಂದಿಯನ್ನ ಕೈಬಿಡ್ಲಿಕ್ಕೆ ಕಾರಣವೇನೆಂದ್ರೆ ಕನ್ನಡ ಪರ ಹೋರಾಟಗಾರರಂತೆ. ಅವರು ಶಿಕ್ಷಣ ಸಚಿವರಾದಾಗಿನಿಂದಲೂ ಅದರ ಬಗ್ಗೆ ಚರ್ಚೆ ಆಗ್ತಿತ್ತಂತೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒತ್ತಡ ಆಗಬಾರದಂತ ಹಿಂದಿ ಭಾಷೆಯನ್ನ SSLC ಪರೀಕ್ಷೆಗಳ ಅಂಕಗಳಿಂದ ಕೈ ಬಿಡಲಾಗಿದೆ ಅಂತೆ. ಹಾಗಾಗಿ ಗ್ರೇಡ್ ಕೊಡ್ತಿದ್ದೀವಿ, ಗ್ರೇಡಿಂಗ್ ಕೊಟ್ರೆ ಮಕ್ಕಳಿಗೆ ಒತ್ತಡ ಇರೋಲ್ಲ ಎಂದೇಳಿ ತಮಿಳುನಾಡಿನಲ್ಲೂ ಕೂಡ ದ್ವಿಭಾಷಾ ನೀತಿಯೇ ಇದೆ. ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ಲಿ ಅಂತ ನಾವು ಎಲ್ಲರ ಜೊತೆ ಚರ್ಚಿಸಿ ಈ ತೀರ್ಮಾನವನ್ನ ಕೈಗೊಂಡಿದ್ದೀವಿ ಅಂತ ಸಚಿವರು ಹೇಳ್ತಾರೆ. ಇದು ರಾಜಕೀಯವೋ ಹೋರಾಟದ ಫಲವೋ ಎಂದು ಕೆಲವರು ಮಾತನಾಡ್ತಾ ಇದ್ದಾರೆ. ಈ ಎಲ್ಲ ಮಾತುಗಳನ್ನ ಸ್ವಲ್ಪ ಪಕ್ಕಕ್ಕಿಡೋಣ. ವಿದ್ಯಾರ್ಥಿಗಳು ವರ್ಷವಿಡೀ ಹಿಂದಿ ವಿಷಯವನ್ನ ಓದಿರ್ತಾರೆ. ಅವರ ಶ್ರಮಕ್ಕೆ ಇಲ್ಲಿ ಫಲ ಸಿಕ್ಕಂತಾಯ್ತಾ? ಇವರು ಹಿಂದಿ ಭಾಷೆಯನ್ನ ಮಾತ್ರ ಪರೀಕ್ಷೆಯಿಂದ ತೆಗೆದುಹಾಕಿಲ್ಲ, ತೃತೀಯ ಭಾಷೆಯನ್ನೇ ತೆಗೆದುಹಾಕಲಾಗಿದೆ. ಆದರೆ ಕೆಲವು ICICE ಶಾಲೆಗಳಲ್ಲಿ ಕನ್ನಡ ಭಾಷೆಯ ತೃತೀಯ ಭಾಷೆಯಾಗಿದೆ. ಹಾಗಾದರೆ ಕನ್ನಡ ಭಾಷೆಯ ಪರಿಸ್ಥಿತಿ? ಅದೆಲ್ಲ ಬಿಡಿ, ಹಿಂದಿ ಭಾಷೆಯನ್ನ ಪಾಠ ಮಾಡ್ತಿರೋ ಹಿಂದಿ ಮೇಷ್ಟ್ರುಗಳು ಎಲ್ಲರೂ ಕರ್ನಾಟಕದವ್ರೆ. ಬಹಳಷ್ಟು ಮಂದಿ ಕನ್ನಡಿಗರು ಇದ್ದಾರಲ್ವೇ, ಅವ್ರಗಳ ಜೀವನ? ಹೌದು, ಹಿಂದಿ ಭಾಷೆಯನ್ನ ತೆಗೆದುಹಾಕಿಲ್ಲ, ಗ್ರೇಡ್ ನೀಡಲಾಗ್ತಿದೆ. ಹಾಗಾಗಿ ಸರಕಾರಿ ನೌಕರಿಯಲ್ಲಿರೋ ನೌಕರರಿಗೆ ಯಾವುದೇ ತೊಂದರೆ ಆಗೋಲ್ಲ, ಸತ್ಯ. ಆದ್ರೆ ಖಾಸಗಿ ಶಾಲೆಯ ಮೇಷ್ಟ್ರುಗಳ ಕತೆ? ಯಾಕಂದ್ರೆ ಕೆಲವು ಖಾಸಗಿ ಸಂಸ್ಥೆಗಳಲ್ಲಿ SSLC ಮಕ್ಕಳು ಉತ್ತಮ ಅಂಕ ಗಳಿಸಿದ್ರೆ ಮಾತ್ರ ಆ ಶಿಕ್ಷಕರಿಗೆ ಇನ್ಕ್ರಿಮೆಂಟ್ ನೀಡ್ತಿದ್ರು. ಆದ್ರೆ ಇನ್ಮೇಲೆ ಪರೀಕ್ಷೆಯೇ ಇಲ್ಲ ಅಂದಮೇಲೆ ಆ ಶಿಕ್ಷಕರಿಗೆ ಶಾಲೆಗಳಲ್ಲಿ ಸರಿಯಾಗಿ ತರಗತಿಗಳನ್ನ ನೀಡೋದೇ ಇಲ್ಲ. PT ತರಗತಿ, ಡ್ರಾಯಿಂಗ್ ತರಗತಿ, ಕಂಪ್ಯೂಟರ್ ತರಗತಿ ಕೊಟ್ಟಂತೆ ವಾರಕ್ಕೆ ಒಂದರಂತೆ ಹಿಂದಿ ತರಗತಿಗಳನ್ನ ನೀಡ್ತಾರೆ. 3-4 ಶಿಕ್ಷಕರು ಇರೋ ಜಾಗದಲ್ಲಿ ಒಬ್ಬರನ್ನ ಇಟ್ಕೋತಾರೆ. ಆಗ ಅವರ ಜೀವನ? ನಾ ಯಾರ ನಿರ್ಧಾರದ ಬಗ್ಗೆನೂ ಮಾತನಾಡ್ತಿಲ್ಲ. ಒಂದಂತೂ ಸತ್ಯ, ಹಿಂದಿಯನ್ನ ಓದ್ತಿರುವವರು ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳೇ, ಬೋಧನೆ ಮಾಡ್ತಿರುವವರು ಕೂಡ ನಮ್ಮ ಕರ್ನಾಟಕದ ಮೇಷ್ಟ್ರುಗಳೇ. ಹೌದು, ಕರ್ನಾಟಕದಲ್ಲಿ ಕನ್ನಡವೇ ರಾಜ, ಕನ್ನಡವೇ ರಾಣಿ, ಕನ್ನಡವೇ ಪ್ರಧಾನವಾಗಿರಬೇಕು, ಸತ್ಯ. ಆದರೆ ಕನ್ನಡಿಗರನ್ನ ಉದ್ಯೋಗ ವಂಚಿತರನ್ನಾಗಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇದೆಲ್ಲವನ್ನ ಒಪ್ಕೊಳ್ಳೋಣ. ನಮ್ಮ ಕನ್ನಡ ಖಂಡಿತವಾಗ್ಲೂ ರಾರಾಜಿಸ್ಬೇಕು. ಇಷ್ಟೆಲ್ಲವಾದ್ಮೇಲೆ ಕರ್ನಾಟಕದಲ್ಲಿರೋ ಎಲ್ಲ ಶಾಲೆಗಳಲ್ಲೂ ಕನ್ನಡವೇ ಪ್ರಥಮ ಭಾಷೆಯಾಗಿರ್ಲಿ. ನಮ್ಮಲ್ಲಿರೋ ಎಲ್ಲ ICICE ಶಾಲೆಗಳಿಗೂ ಇದು ಅನ್ವಯವಾಗ್ಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಕನ್ನಡಿಗರೆಲ್ಲ ಹೊಂದಬೇಕು ಏಳಿಗೆ. ಕಾಮೆಂಟ್ ಬಾಕ್ಸ್ ನಿಮಗೆ. ಇದೇ ರೀತಿಯ ಇನ್ನಿತರ ವಿಚಾರಗಳಿಗೆ ತಮಗೆ ಇಷ್ಟವಿದ್ರೆ ಮಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದ ಗಂಟೆ ಗುರುತನ್ನು ಒತ್ತಿ. ಸಿಗೋಣ ಮತ್ತೆ. ನಮಸ್ಕಾರ.